ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಈ ಗಿಡ ಬೇಬಿ ಸನ್ ರೋಸ್ ಗಿಡ. ಇದು ಒಟ್ಟು 2 ವೆರೈಟಿ ಇದೆ ನನ್ನ ಹತ್ರ. ಇದು ಗ್ರೀನ್ ಕಲರಲ್ಲಿದೆ, ಇದು ಸ್ವಲ್ಪ ಗ್ರೀನ್ ಆ್ಯಂಡ್ ವೈಟ್ ಕಲರಲ್ಲಿದೆ. ಎರಡರಲ್ಲೂ ಪಿಂಕ್ ಕಲರ್ ಹೂ ಬರುತ್ತೆ. ಈ ಬೇಸಿಗೆಗೆ ಒಂದು ಒಳ್ಳೆ ಗಿಡ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಇದು. ಆದರೆ ಇದಕ್ಕೇನೆಂದರೆ, ನೀವು ಸ್ವಲ್ಪ ಬಿಸಿಲನ್ನು ಇರುವಂತಹ ಜಾಗದಲ್ಲಿ ನೀವು ಇದನ್ನು ಇಡಬೇಕಾಗತ್ತೆ. ನೀವು ಬಿಸಿಲಲ್ಲಿ ಇಟ್ಟರೆ ಮಾತ್ರ ಇದರಲ್ಲಿ ಹೂಗಳು ಬರುತ್ತೆ. ಇಲ್ಲ ಅಂದರೆ ಬರೀ ಈ ರೀತಿ ಎಲೆಗಳು ಬರುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ಕೂಡ. ಚಿಕ್ಕ ಚಿಕ್ಕ ಹೂ ಇರುತ್ತೆ, ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಸೀಸನ್ ಇರೋದ್ರಿಂದ ಇದನ್ನು ನೀವು ಕಟಿಂಗಿಂದ ಬೆಳೆಸ್ಕೋಬೋದು. ಇಲ್ಲಾಂದರೆ ನೀವು ನರ್ಸರಿನಲ್ಲೂ ಸಿಕ್ಕುತ್ತೆ ಇದು, ಅಲ್ಲಿಂದನೂ ಕೂಡ ತಂದು ನೀವು ಬೆಳೆಸ್ಕೋಬೋದು. ಆಮೇಲೆ ಈಗ ಇದನ್ನು ಈ ಬೇಸಿಗೆಗೆ ರೆಡಿ ಮಾಡೋಣ. ಈಗಾಗಲೇ ನಾನು ಹೋದ ತಿಂಗಳೇ ಇದನ್ನು ರೆಡಿ ಮಾಡ್ಕೋಬೇಕಾಗಿತ್ತು, ಬಟ್ ನನಗೆ ಆಗಿಲ್ಲ. ಹಾಗಾಗಿ ನಾನು ಈಗ ಮಾಡ್ತಾಯಿದ್ದೀನಿ. ಇದನ್ನು ನೋಡಿ, ಒಂದು ಸಣ್ಣ ಕಟ್ಟಿಂಗಿಂದನೂ ಕೂಡ ಇದು ಬೆಳೆಯುವಂಥ ಗಿಡ. ಇದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಹಾರ್ಡಿ ಪ್ಲ್ಯಾಂಟ್ ಕೂಡ ಹೌದು ಇದು. ಇದನ್ನು ಕಟಿಂಗ್ ಹಾಕೋದನ್ನು ತೋರಿಸ್ತೀನಿ ಇವತ್ತು. ಮೊದಲು ಈ ಪಾಟಲ್ಲಿ ಇರೋದೇನಿದೆಯಲ್ಲ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಗ್ರೋ ಆಗುತ್ತೆ ಇದು. ಇದನ್ನು ಪ್ರೂನಿಂಗ್ ಮಾಡೋಣ ಫಸ್ಟು. ನಾವು ಪ್ರೂನಿಂಗ್ ಮಾಡೋದು ಸ್ವಲ್ಪ ಲೇಟ್ ಮಾಡಿದ್ವಿ ಅಂದರೆ ಈ ರೀತಿಯಾಗಿ ಲೆಂದಿ ಆಗುತ್ತೆ, ಎಲೆಗಳೆಲ್ಲ ಉದುರೋಗುತ್ತೆ. ಅದಕ್ಕೋಸ್ಕರ ಇದಕ್ಕೇನೆಂದರೆ ಸ್ವಲ್ಪ ಮಿಲಿಬಗ್ಸ್ ಅಟ್ಯಾಕ್ ಆಗೋದು ಜಾಸ್ತಿ. ಹಾಗಾಗಿ ನೀವು ಯಾವಾಗಾದರೂ ಇದಕ್ಕೆ ವೀಕ್ಲಿ ಒನ್ಸು ಈ ರೀತಿಯಾಗಿ ನೀವೇನು ಮಾಡಬೇಕಂದ್ರೆ ನೀಮ್ ಆಯಿಲ್ನ ಸ್ಪ್ರೇ ಮಾಡಿ, ಇಲ್ಲಾಂದರೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿಬಿಟ್ಟು ಅದನ್ನು ನೀರಲ್ಲಿ ಹಾಕಿ ಅದನ್ನು ಕೂಡ ನೀವು ಸ್ಪ್ರೇ ಮಾಡ್ಬೋದು. ಈಗ ಇದನ್ನು ನಾನು ಈ ರೀತಿಯಾಗಿ ಲೆಂದಿಯಾಗಿರುವಂಥ ಗಿಡಗಳನ್ನು ನಾನು ಈ ರೀತಿಯಾಗಿ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ರೀತಿ ಕಟ್ ಮಾಡಿದ್ರೆ ತುಂಬ ಬುಷಿಯಾಗಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಗಿಡ. ಅದಕ್ಕೋಸ್ಕರ ಈ ರೀತಿಯಾಗಿ ಕಟ್ ಮಾಡೋದು. ಹಾಗೆ ನಿಮಗೆ ಕಟಿಂಗ್ಸ್ ಕೂಡ ಸಿಕ್ಕುತ್ತೆ. ಆವಾಗ ನೀವು ಕಟಿಂಗ್ಸಿಂದನೂ ಬೇರೆ ಗಿಡಗಳನ್ನು ಮಾಡ್ಕೋಬೋದು. ಒಂದಲ್ಲ 10 ಗಿಡಗಳನ್ನು ನೀವು ಮಾಡ್ಕೋಬೋದು. ಈ ವೆರಿಗೇಟೆಡ್ ಕೂಡ ಅಷ್ಟೇ. ಇನ್ನು ನೀವು ಈ ರೀತಿಯಾಗಿ ಕಟ್ ಮಾಡಿ ಈ ಬೇಸಿಗೆನಲ್ಲಿ ನಿಮ್ಮ ತಾರಸಿ ತೋಟದಲ್ಲಿ ಅಥವಾ ಬಾಲ್ಕನಿನಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ಹೂ ಬರಲಿಲ್ಲ ಅಂದರೂ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಎಲೆಗಳು ಎಷ್ಟು ಚೆನ್ನಾಗಿದೆ ಅಂತ. ಇದಕ್ಕೆ ನೀರು ಕೂಡ ಜಾಸ್ತಿ ಬೇಕಾಗಲ್ಲ. ನೀವು ಒಂದಿನ ಬಿಟ್ಟು ಒಂದಿನ ಕೊಟ್ಟರು ತೊಂದರೆ ಇಲ್ಲ ಈ ಗಿಡಗಳಿಗೆ. ಈ ಗಿಡಗಳ ಏನಂದರೆ ಇದಕ್ಕೆ ತುಂಬ ದೊಡ್ಡ ಪಾಟ್ಗಳು ಬೇಕಾಗಲ್ಲ. ಹ್ಯಾಂಗಿಂಗ್ ಪಾಟಲ್ಲೂ ನಡೆಯುತ್ತೆ, ಇಲ್ಲಾಂದರೆ ಈ ರೀತಿ ಪುಟ್ಟಿ ಇರುತ್ತೆ ನೋಡಿ, ಇದನ್ನು ಕೂಡ ನಡೆಯುತ್ತೆ. ಇದು ನೋಡಿ, ಈ ರೀತಿ ಹೋಲಿರುವಂತಹ ಪುಟ್ಟಿ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಕವರನ್ನು ಹಾಕಿದ್ದೀನಿ, ಪ್ಲಾಸ್ಟಿಕ್ ಕವರ್ನ. ಒಳಗಡೆ ಮಣ್ಣನ್ನು ಹಾಕಿದ್ದೀನಿ, ನಡುವೆ ಹೋಲನ್ನು ಮಾಡ್ಕೊಂಡಿದ್ದೀನಿ ನಾನು. ರೀಯೂಸ್ ಮಾಡ್ಕೋಬೇಕು ಪ್ಲಾಸ್ಟಿಕ್ಗಳನ್ನ ಮನೆಯಲ್ಲಿ ಯೂಸ್ ಮಾಡೋದು. ಇದು ಇಲ್ಲಿಂದ ಕಟ್ಟಾಗಿ ಹೋಗಿತ್ತು, ಹಾಗಾಗಿ ನಾನೇನು ಮಾಡಿದ್ದೀನಿ, ಇದನ್ನ ಈ ರೀತಿಯಾಗಿ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಹ್ಯಾಂಗಿಂಗ್ ಪಾಟ್ಗಳಲ್ಲಿ ಬೆಳೆಸ್ಬೋದು, ಅಥವಾ ಸಣ್ಣ ಸಣ್ಣ ಪುಟ್ಟಿ ಬರುತ್ತೆ ನೋಡಿ, ಅದರಲ್ಲೂ ಕೂಡ ಬೆಳೆಸ್ಕೋಬೋದು. ತುಂಬ ದೊಡ್ಡ ಪಾಟ್ ಅವಶ್ಯಕತೆ ಇಲ್ಲ ಇದಕ್ಕೆ, ಯಾಕಂದರೆ ಬೇರುಗಳು ಜಾಸ್ತಿ ಏನು ಹೋಗಲ್ಲ ಇದು. ಹಾಗಾಗಿ ನೀವು ಇದನ್ನ ಆದಷ್ಟು ಬಿಸಿಲಲ್ಲಿಡಿ, ಹೂಗಳು ಬರುತ್ತೆ. ನೀವು ಸ್ವಲ್ಪ ಶೇಡಿ ಏರಿಯಾದಲ್ಲಿಟ್ಟರೆ ಏನಾಗುತ್ತೆ, ಹೂಗಳು ಕಮ್ಮಿ ಬರುತ್ತೆ. ಈ ರೀತಿ ಎಲೆಗಳು ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಬನ್ನಿ, ಇದನ್ನೇನು ನಾನು ಲೆಂದಿಯಾಗಿದೆ ಅಂತ ಕಟ್ ಮಾಡಿದ್ನಲ್ಲ, ಇದನ್ನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನಾನು ಯಾವ ರೀತಿಯಾಗಿ ಕಟಿಂಗ್ಸನ್ನು ತಗೋಬೇಕು ಅಂತ. ಒಂದು ಚಿಕ್ಕ ಕಡ್ಡಿಯಿಂದನೂ ಬರುತ್ತೆ ನೋಡಿ, ಇದೇನಿದೆಯಲ್ಲ ಇಷ್ಟು ಸಾಕು. ಈ ಥರ ದೊಡ್ಡ ಕಟಿಂಗ್ಸನ್ನು ತೊಗೊಳಕ್ಕೆ ಹೋಗಬೇಡಿ, ಯಾಕಂದರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಆಮೇಲೆ ಬೆಳೆಯೋದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಈ ರೀತಿಯಾದಂಥ ಕಟಿಂಗ್ಸನ್ನು ನೀವು ತೊಗೋಬೇಕಾಗತ್ತೆ. ಇಲ್ಲಿದೆ ನೋಡಿ, ಇದೆಯಲ್ಲ, ಇದ್ರದ್ದು ಕೆಳಗಡೆ ಇರುವಂಥ ಎಲೆಗಳನ್ನೆಲ್ಲ ಕಟ್ ಮಾಡಿ ತೆಗಿತೀನಿ ನಾನು. ಕಟ್ ಮಾಡಿ ತೆಗೆದುಬಿಟ್ಟು ಇಷ್ಟಿದ್ರೆ ಸಾಕಾಗತ್ತೆ. ಈ ರೀತಿ ಎಲ್ಲ ಜೋಡಿಸಿ ಇಟ್ಕೊತೀನಿ ನಾನು. ನೋಡಿ, ಇದನ್ನು ಇದರಲ್ಲಿ ಒಂದೊಂದಾಗಿ ಚುಚ್ತಾ ಹೋಗ್ತೀನಿ.
ತುಂಬ ದೊಡ್ಡ ಕಡ್ಡಿ ತೊಗೊಂಡ್ರೆ ಸ್ವಲ್ಪ ಕಟಿಂಗ್ಸ್ ಬರೋದು ಕಷ್ಟ. ಅದಕ್ಕೋಸ್ಕರ ಈ ರೀತಿ ಒಂದೊಂದನ್ನೇ ನಾವು ಮಣ್ಣಲ್ಲಿ ಒಂದು 2 ನೋಡಾದರೂ ಅದು ಬರಬೇಕು, ಆದ ರೀತಿಯಾಗಿ ತೊಗೋಬೇಕಾಗತ್ತೆ. ನಾನು ಇದನ್ನು ಮಿಕ್ಸ್ ಹಾಕ್ತಾಯಿದ್ದೀನಿ. ಈ ವೆರಿಗೇಟೆಡ್ ಕೂಡ ನಾನು ಇದರಲ್ಲೇ ಹಾಕ್ತಾಯಿದ್ದೀನಿ. ನೋಡಿ, ಕೆಳಗಡೆ ಇರುವಂಥ ಎಲೆಗಳನ್ನೆಲ್ಲ ನಾವು ತೆಗೆದು ಬಿಡಬೇಕು. ತೆಗೆದು ಈ ರೀತಿ ಇಡಬೇಕು. ಈ ಮಣ್ಣನ್ನು ನಾನು ಯಾವ ರೀತಿ ರೆಡಿ ಮಾಡಿದ್ದೀನಿ ಅಂದರೆ, ಮರಳನ್ನು ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಜಾಸ್ತಿ ನೀರು ಬೇಕಾಗಲ್ಲ, ಕಡಿಮೆ ನೀರಲ್ಲಿ ಬೆಳೆಯುವಂಥ ಗಿಡ ಇದು. ಹಾಗಾಗಿ ನೀವು ಅತಿ ಹೆಚ್ಚು ನೀರನ್ನು ಹಿಡಿಯುವಂಥ ಮಣ್ಣನ್ನು ರೆಡಿ ಮಾಡಬೇಡಿ. ಡ್ರೈನೇಜ್ ಹೋಲಿಂದ ಸರಾಗವಾಗಿ ಹೋಗ್ತಿರಬೇಕು, ಆ ರೀತಿಯಾಗಿ ನೀವು ಮಣ್ಣನ್ನು ರೆಡಿ ಮಾಡ್ಕೋಬೇಕು. ಮರಳು, ಮಣ್ಣು ಮತ್ತು ಸ್ವಲ್ಪ ವರ್ಮಿ ಕಂಪೋಸ್ಟನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ಜಿಡ್ಡು ಮಣ್ಣನ್ನು ಯೂಸ್ ಮಾಡಬೇಡಿ ಇದಕ್ಕೆ ಆದಷ್ಟು. ನೋಡಿ, ನಾನು ಎಲ್ಲ ಕಟಿಂಗ್ಸನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಮೊದಲೇ ನೀರನ್ನು ಹಾಕ್ಕೊಂಡು ಕಟಿಂಗ್ಸನ್ನು ನೆಟ್ಟಿರೋದು. ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಚಿಮ್ಕಿಸ್ತೀನಿ ಅಷ್ಟೇ, ನಾನು ಜಾಸ್ತಿ ಹಾಕೋಕ್ಕೆ ಹೋಗಲ್ಲ. ಈ ವೆರಿಗೇಟೆಡು ಮತ್ತು ಗ್ರೀನ್ ಕಲರ್ದು 2 ಮಿಕ್ಸನ್ನು ಹಾಕಿರೋದ್ರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಗ್ರೋ ಆದಮೇಲೆ ನಿಮಗೆ ಮತ್ತೆ ನಾನು ತೋರಿಸ್ತೀನಿ. ಇದಕ್ಕೆ ಹಾಗೆ ಇನ್ನೊಂದು ವಿಷಯ ಏನಂದರೆ, ಇದಕ್ಕೆ ಜಾಸ್ತಿ ಗೊಬ್ಬರ ಬೇಕಾಗಿಲ್ಲ. ನೀವು ಯಾವಾಗ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ತಿರ್ತೀರಲ್ಲ, ಆವಾಗ ನೀವು ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಕೊಟ್ಟರೆ ಸಾಕು. ಇದಕ್ಕೆ ಇಲ್ಲ 6 ತಿಂಗಳಿಗೆ ಒಂದು ಸಾರಿ ವರ್ಮಿ ಕಂಪೋಸ್ಟನ್ನು ಸೇರಿಸಿದ್ರೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಹೂಗಳು ಕೂಡ ಬರುತ್ತೆ. ಇದಕ್ಕೆ 4 ಗಂಟೆ ಆದರೂ ಬಿಸಿಲು ಬೇಕು. ಆ ಥರ ಬಿಸಿಲು ಬಿದ್ದರೆ ನಿಮಗೆ ಹೂಗಳು ಸಿಗುತ್ತೆ. ಬಿಸಿಲಿಲ್ಲ, ನಾವು ಬಾಲ್ಕನಿನಲ್ಲಿ ಹಚ್ತೀವಿ ಅಂತ ಅನ್ನೋರು ನೀವು ಬೆಳೆಸ್ಬೋದು. ಈ ರೀತಿಯಾಗಿ ಗ್ರೀನಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಬರೀ ಎಲೆಗಳು ಬರುತ್ತೆ. ಅದರಲ್ಲೂ ಹ್ಯಾಂಗಿಂಗ್ ಪಾಟ್ಗಳಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಅವಾಗವಾಗ ಸ್ವಲ್ಪ ಪಿಂಚಿಂಗ್ ಮಾಡ್ತಾಯಿದ್ರೆ ಬುಷಿಯಾಗಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಈ ಒಂದು ಗಿಡ. ಸಮ್ಮರ್ಗೆ ಒಳ್ಳೆ ಗಿಡ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.